ನಮಸ್ಕಾರ ವೀಕ್ಷಕರೇ. ಸೊ ಒಂದು ಸ್ಪೆಷಲ್ ಎಪಿಸೋಡು. ಇದುವರೆಗೂ ಈ ಥರದ್ದೊಂದು ಪ್ರಯತ್ನ ನಾವೆಲ್ಲೂ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮು ಈ ಥರ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಶ್ರೀನಿವಾಸ್ ಸನ್ನಿಧಿ, ಸೊ ಅವ್ರ ಬಗ್ಗೆ ಒಂದಷ್ಟು ವಿಡಿಯೋಗಳು ನಾನು ಬಿಫೋರ್ ನಮ್ಮ ಚಾನಲಲ್ಲಿ ಹಾಕಿ ತೋರಿಸಿದ್ದೀನಿ. ಅವರಲ್ಲಿ ಏನೋ ಒಂದು ಶಕ್ತಿ ಬರ್ತಾ ಇದೆ, ಅದೇನೋ ಒಂದು ಮಾತಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಮಗೆ ತುಂಬ ಕುತೂಹಲ ಬಂತು. ಇದುವರೆಗೂ ಈ ಥರದ್ದೊಂದು ನಾನು ನೋಡೇ ಇಲ್ಲ, ಇದ್ಯಾವ ಥರ ಕ್ಯಾರೆಕ್ಟ್ರು, ಇದ್ರ ಬಗ್ಗೆ ತುಂಬ ಅನುಮಾನ, ಕನ್ಫ್ಯೂಷನ್ ಬಂತು. ಅದಾದಮೇಲೆ ನಾನು ನಮ್ಮ ಹುಲಿಕಲ್ ನಟರಾಜ್ ಸರ್ಗೆ, ಸರ್ ಈ ಥರ ಒಂದು ಕ್ಯಾರೆಕ್ಟ್ರು ಇದೇನು ಮಾಡೋದು ಅಂತೇಳಿ ಚೆಕ್ ಮಾಡೋದನ್ನು. ಆಮೇಲೆ ಸರ್ ಅವರು ಇಲ್ಲ ಕರ್ಕೊಂಬನ್ನಿ ಒಂದು ಸರಿ ನೋಡೋಣ, ಅದೇ ನಿಜವಾಗೂ ಏನಾದರೂ ಶಕ್ತಿ ಅವರಲ್ಲಿ ಬರ್ತಾ ಇದೆಯಾ, ಇಲ್ಲ ಸ್ವತಃ ತಾವೇ ಏನಾದರೂ ಅದನ್ನು ಆ ಥರ ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ಒಂದಷ್ಟು ಅನುಮಾನ ನನಗಿತ್ತು. ಹಾಗಾಗಿ ನಮ್ಮ ಶ್ರೀನಿವಾಸ್ ಸನ್ನಿಧಿ ಸರ್ಗೆ, ಸರ್ ಈ ಥರ ಚೆಕ್ ಮಾಡೋದಾ ನಿಮ್ಮಲ್ಲಿ ಬರೋ ಶಕ್ತಿನ ಅಂತ ಕೇಳಿದಾಗ ಅವರು ಸರ್ ಧಾರಾಳವಾಗಿ ಎಲ್ಲಿ ಬೇಕು ಕರ್ಕೊಂಡೋಗಿ ನಾನು ಬರ್ತೀನಿ ಅಂತೇಳಿ ಒಂದು ಒಪ್ಪಿಗೆ ಕೊಟ್ಟರು. ಸೊ ಇದನ್ನು ನೋಡೇ ಬಿಡೋಣ, ಪರೀಕ್ಷೆ ಮಾಡೇ ಬಿಡೋಣ, ಸಾಧ್ಯವಾದರೆ ಇದರಲ್ಲಿ ಸತ್ಯ ಏನೈತೆ, ಇಲ್ಲ ಇದರಲ್ಲಿ ಏನೋ ಭ್ರಮೆನಾ, ಇಲ್ಲ ಇದೇನೋ ಬೇರೆ ಥರದ್ದೇನೋ ನಡೀತಾ ಇದೆಯಾ. ಸೊ ಇದ್ರ ಬಗ್ಗೆ ಒಂದಷ್ಟು ಅನುಮಾನ, ಒರಿಜಿನಲ್ ಹಾಗೇ ಡೈರೆಕ್ಟು ನಿಮ್ಮ ಮುಂದೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಬಿಟ್ಬಿಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹುಲಿಕಲ್ ನಟರಾಜ್ ಸರ್ ಹತ್ರಕ್ಕೆ ನಾನು ಕರ್ಕೊಂಬಂದು ಶ್ರೀನಿವಾಸ್ ಸನ್ನಿಧಿಯವ್ರನ್ನ ಬಿಟ್ಟಿದ್ದೀನಿ. ಸೊ ಈಗ ಅವ್ರಿಗೆ ಗೊತ್ತಿರೋ ಒಂದಷ್ಟು ನಾಲೆಡ್ಜಲ್ಲಿ ಒಂದಷ್ಟು ಪ್ರಶ್ನೆಗಳು ಮಾಡ್ಬೋದು, ಅವ್ರಿಗೆ ಗೊತ್ತಿರೋ ಒಂದು ಟೆಕ್ನಿಕಲ್ಲಿ ಅದನ್ನು ಚೆಕ್ ಮಾಡ್ಬೋದು, ಏನದು ಅಂಥೇಳಿ ಅವರೇ ಪತ್ತೆ ಮಾಡಲಿ. ಅದಾದಮೇಲೆ ಫೈನಲ್ ಏನು ರಿಸಲ್ಟ್ ಬರ್ತದೆ ಸೊ ನಾವು ನೋಡೋಣ. ಸೊ ಇನ್ನು ನೆಕ್ಸ್ಟು ಹುಲಿಕಲ್ ನಟರಾಜ್ ಸರು ಅಟೆಂಡ್ ಮಾಡ್ತಾರೆ. ಸರ್ ಡೈರೆಕ್ಟಾಗಿ ನೀವು ಇನ್ನು ಶುರು ಮಾಡ್ಬೋದು, ಇದೇನು ಅಂತ ನಮ್ಮ ವೀಕ್ಷಕರ ಮುಂದೆ ತೋರಿಸಿ ಸರ್. ಓಕೆ, ನಮಸ್ಕಾರ. ನಮ್ಮ ಸ್ನೇಹಿತರಾದ ಅರವಿಂದ್ರವರು ನನಗೆ ಒಂದು ಕರೆ ಮಾಡ್ತಾರೆ. ಕರೆ ಮಾಡಿ, ಸರ್ ವಾಸ್ತವದ ನೆಲೆಗಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಮಾಡ್ಕೋಬೇಕು ಮತ್ತು ಆ ವ್ಯಕ್ತಿತ್ವ ಒಳಗಡೆ ಇರ್ತಕ್ಕಂಥದ್ದು ಏನೋ ಓಪನ್ ಅಪ್ ಆಗುತ್ತೆ, ಇದ್ರ ಬಗ್ಗೆ ನೀವು ತಿಳಿಸ್ಬೇಕು ಸರ್ ಅಂತ ಹೇಳಿ ನನಗೆ ಫೋನ್ ಮಾಡಿದರು. ಅರವಿಂದ್ ಒಬ್ಬ ಪತ್ರಕರ್ತರು, ಸಾಕಷ್ಟು ಯೂಟ್ಯೂಬ್ನಲ್ಲಿ ತನ್ನದೇ ಆದ ಛಾಪವನ್ನು ಮೂಡಿಸ್ಕೊಂಡಿರೋಂಥ ಅರವಿಂದ್ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ. ನನಗೂ ಮತ್ತು ಆ ವ್ಯಕ್ತಿಯ ನಡುವೆ ವಿಷಯಪರವಾಗಿ ಚರ್ಚೆಯೇ ಹೊರತು ವೈಯಕ್ತಿಕವಾಗಿ ಯಾವುದೂ ಕೂಡ ಅಲ್ಲ. ಆ ನಿಟ್ಟಿನಲ್ಲಿ ಅವರಲ್ಲಿ ಏನಾಗುತ್ತೆ, ಹೇಗೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ನೋಡಲಿಕ್ಕೆ ಬಂದಿದ್ದೇವೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ರಾಜಾ ಶ್ರೀನಿವಾಸ್ ಸನ್ನಿಧಿ. ರಾಜಾ ಶ್ರೀನಿವಾಸ್ ಸನ್ನಿಧಿ. ಶ್ರೀನಿವಾಸ್ ಸನ್ನಿಧಿ. 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 ವಾಟ್ ಮೀನ್ ಸನ್ನಿಧಿ? ಸನ್ನಿಧಿ ಅನ್ನೋದು ನನ್ನ ಸರ್ನೇಮ್. ಸನ್ನಿಧಿ ಸರ್ನೇಮ್. ತಂದೆ ಮುನಿಯಪ್ಪ. ಅವ್ರೇನು ಮಾಡ್ತಿದ್ರು ಸರ್? ಅವ್ರು ತೀರ್ಕೊಂಡ್ರು. ಓಕೆ. ಅಮ್ಮ ಇದ್ದಾರೆ ಈಗ, ನಾರಾಯಣಮ್ಮ. ತಮಗೆ ಮದುವೆ ಆಗಿದೆ? ಇಲ್ಲ, ಮದುವೆ ಆಗಿಲ್ಲ. ತಮ್ಮ ವೃತ್ತಿ ಸರ್? ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಸರ್. ಮೊದಲಿಂದಾನು 2011ಇಂದನೂ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. 2011ಇಂದ ಸನ್ನಿಧಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅನ್ನೋ ಹೆಸರಲ್ಲಿ ಸೊ ನಾನೇ ಆಫೀಸ್ ಮಾಡ್ಕೊಂಡು ನಾನೇ ಬಿಸ್ನೆಸ್ ಮಾಡ್ತೀನಿ. ಎಲ್ಲಿ ಸರ್ ಅದು? ಅದು ದೇವನಹಳ್ಳಿಯಲ್ಲಿದೆ ಸರ್. ಮುನಿಯಪ್ಪರ ಅಪ್ಪನ ಹೆಸರು ಏನು ಸರ್? ಮುನಿಯಪ್ಪ ಅವ್ರ ಅಪ್ಪ ರಾಸಪ್ಪ. ಮುನಿಯಪ್ಪರಿಗೆ ಎಷ್ಟು ಜನ ಮಕ್ಕಳು? 3 ಜನ. ಅಮ್ಮ ಈಗ ಎಲ್ಲಿದ್ದಾರೆ? ನಮ್ಮ ಜೊತೆನೇ ಇದ್ದಾರೆ. ನೀವು ಮದುವೆ ಆಗಿಲ್ಲ, ಕಾರಣ ಏನು ಅಂತ ಏನಾರ? ಇಲ್ಲ, ನನ್ನ ಮದುವೆಗೆ ಒಂದು ಬಲವಾದ ಕಾರಣ ಇತ್ತು. ಹೇಳಿ ಸರ್. ಅದು ಇತ್ತೀಚೆಗೆ ಅಂದರೆ ಇಷ್ಟರಲ್ಲೇ ಮದುವೆ ಆಗುತ್ತೆ ಮದುವೆ. ಆದರೆ ಈಗ ನನ್ನ ಜರ್ನಿ ಏನಿತ್ತು, ಈ ಜರ್ನಿ ಮುಗಿಯೋವರೆಗೂ ಅಂದರೆ ಮುಗಿಯೋದಂದರೆ ನಾನು ಒಂದು ಕಾಲದ ಸಮಯ ಏನಿತ್ತು ಅದನ್ನು ಮುಗಿಸೋವರೆಗೂ ನನ್ನ ಮದುವೆ ಯೋಗ ಇರಲಿಲ್ಲ. ಸೊ ಅದು ನಂತರ, ಅದು ಮುಗಿದ ನಂತರ ಅಂದರೆ 41 ಇಯರ್ಸ್ ನನಗಾದ ನಂತರ ನನ್ನಲ್ಲಿ ಇರೋಂಥ ಒಂದು ಶಕ್ತಿ ಇದು ನನಗೆ ಗೊತ್ತಾಯಿತು. 41 ಕಂಪ್ಲೀಟ್ ಆದಮೇಲೆ ಅದು ಗೊತ್ತಾಗೋದಕ್ಕೆ ಸಾಕಷ್ಟು ತೊಂದರೆ ಕೊಡ್ತು ನನಗೆ. ಅಂದರೆ ಬಾಡಿನೇ ನನ್ನ ಕಂಟ್ರೋಲ್ ಇಲ್ಲ, ನಾನು ರೆಗ್ಯುಲರಾಗಿ ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ, ಮೀಟಿಂಗ್ಸ್ ತೊಗೊಳಕ್ಕಾಗ್ತಾ ಇಲ್ಲ, ಈ ರೀತಿ ಒಂದು ಸಿಚುವೇಶನ್. ಇದು 23 ಎಂಡಿಂದ. ನಿಮ್ಮ ಏಜ್ 23? ಅಲ್ಲ 2023 ಎಂಡಿಂದ ಬಾಡಿಯಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಸ್ಟಾರ್ಟ್ ಆಯಿತು. ಮೊದಲು ಚೆನ್ನಾಗಿದೆ, ಮೊದಲು ಪರ್ಫೆಕ್ಟ್ ಆಗಿದೆ. ಎಲ್ಲಿವರೆಗೂ ಓದಿದ್ರಿ? ನಂದು MBA ಆಗಿದೆ. MBA ಮಾಡಿದ್ರಿ? ಅವಾಗ ಯಾವಾಗಲೂ ಏನೂ ಆಗಿಲ್ಲ ನಿಮಗೆ? ಏನೂ ಇಲ್ಲ. ತಲೆನೋವು ಬರೋದು, ಮೈ ಬಿಸಿ ಆಗೋದು, ಜ್ವರ ಬರೋದು? ಏನಿಲ್ಲ, ನಂಗೆ ಜ್ವರ ಬರೋದೇ ಅಪರೂಪ. ಏನೋ 5 ವರ್ಷಕ್ಕೆ ವ್ಯತ್ಯಾಸ ಆಗೋದು ಇಲ್ಲ. ಕೋಪ ಬರೋದು ಇಲ್ಲ. ಬೇಜಾರಾಗೋದು ಇಲ್ಲ. ಏನೂ ಇಲ್ಲ, ಚೆನ್ನಾಗಿದ್ರಿ, ಆರಾಮಾಗೇ ಇದ್ದೆ. ಒಬ್ಬನೇ ಮಗನ ನಿಮ್ಗೆ? ಇಲ್ಲ, ನಾನು 3ನೇ ಮಗ. ನನಗಿನ್ನ 2 ದೊಡ್ಡವರು ಇದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ? ದೊಡ್ಡವರು ತೀರ್ಕೊಂಡ್ರು, 2ನೇವರು ಇದ್ದಾರೆ. ಈಗ ನೀವು ಮಾತಾಡುವಾಗ 41 ವರ್ಷದ ಮೇಲೆ, ನಿಮಗೆ 41 ವರ್ಷ ಆದ್ಮೇಲೆ ನನಗೇನೋ ಗೊತ್ತಾಯ್ತು ಅಂತ. ಅಲ್ಲಿಗಿಂತ ಮುಂಚೆ 41 ವರ್ಷದವರೆಗೂ ತಾವು ಮದುವೆ ಆಗಬೇಕು, ನಾನೊಂದೇನೋ ಅಚೀವ್ ಮಾಡಬೇಕು, ನಾನೇನು ಅದನ್ನು ಯೋಚನೆ ತುಂಬ ಪ್ರಯತ್ನ ಪಟ್ಟೆ ಮದುವೆ ಆಗೋದಕ್ಕೆ. ನಾನು ಸಾಕಷ್ಟು ಕಡೆ ಹೋದೆ, ಬಟ್ ಮದುವೆ ಈಗ
ಆಯಿತು ಆಗೋಣ ಅನ್ನೋಷ್ಟೊತ್ತಿಗೆ ಅಂದರೆ ಈಗ ನಾವು ಹುಡುಗಿ ನೋಡ್ಕೊಂಡು ಬಂದ ಆದಮೇಲೆ ಆಟೋಮೆಟಿಕಾಗಿ ಕ್ಯಾನ್ಸಲ್ ಆಗೋದು. ಸೊ ಮದುವೆ ಸೆಟ್ ಆಗ್ತಾ ಇರಲಿಲ್ಲ, ಅಂದರೆ ಹುಡುಗಿ ಸೆಟ್ ಆಗ್ತಾ ಇಲ್ಲ. ನಾನು ಹೆಚ್ಚು ಕಮ್ಮಿ 2013 ನೋಡ್ತಾ ಇದ್ದೀನಿ ಹುಡುಗಿನ. 13 ಆಯಿತು, ಹೋಗಿ ನೋಡಿದ್ಮೇಲೆ ಅವ್ರಿಗೂ ಓಕೆ ಅಂತಾರೆ. ನಂತರ ಇದಕ್ಕಿದ್ದಾಗೇನೆ ಕ್ಯಾನ್ಸಲ್ ಆಗ್ತದೆ. ತಾವು ಮಹಾರಾಜ ಅಂತ ಹಾಕೊಂಡಿದ್ದೀರಿ, ಅದು ಇತ್ತೀಚೆಗೆ ಮಹಾರಾಜ ಅಂತ ಯಾರ ಕೊಟ್ರ ಅಥವಾ ನೀವೇ ಹಾಕೊಂಡಿದ್ದೀರಿ? ಮಹಾಕಾಳಿ ಕೊಟ್ಟಿರೋಂಥದ್ದು. ಮಹಾಕಾಳಿ ದೇವರು ಕೊಟ್ಟಿರೋಂಥದ್ದು. ನಿಮ್ಮ ಮನೆ ದೇವ್ರು ಯಾವ್ದು ಸರ್? ನಮ್ಮ ಮನೆ ದೇವ್ರು ಕುಲದೇವಿ ಬಂದು ಮಹಾಕಾಳಿ. ಕುಲದೇವಿನೇ ಮಹಾಕಾಳಿ. ಕುಲದೇವಿನೇ ಮಹಾಕಾಳಿ, ಕುಲದೇವರು ಬಂದು ರಂಗನಾಥ ಸ್ವಾಮಿ. ಬೇರೆ ದೇವರುಗಳು, ಬೇರೆ ಧರ್ಮದ ದೇವ್ರನ್ನ ತಾವು ಪ್ರೀತಿಸಲ್ವಾ? ಅಂದರೆ ನಾನು ಇತ್ತೀಚೆಗೆ ನಾನು ಕುಲದೇವರು ಯಾರು ಕುಲದೇವಿ ಯಾರು ಅಂತೇಳಿ ಗೊತ್ತಾಗಿದ್ದೆ 1 ವರ್ಷದ ಈ ಕಡೆಗೆ. ಅಲ್ಲಲ್ಲ, ಅದ್ರ ನಂತರ ಅಲ್ಲ ಫಸ್ಟ್ ನಾನು ದೇವ್ರನ್ನೇ ನಂಬ್ತಾ ಇರಲಿಲ್ಲ. ಪೂಜೆ ಮಾಡ್ತಾ ಇದ್ದಿದ್ದೆ ಅಪರೂಪ. ಮನೆಯಲ್ಲಿ ಆಸ್ ಯೂಶುವಲ್ ಪೂಜೆ ಮಾಡೋರು, ನಾನು ಪೂಜೆ ಮಾಡ್ತಾ ಇದ್ದೆ, ಏನೋ ಅಪರೂಪ. ನೀವು ಯಾವ ದೇವ್ರಿಗೆ ಹೋಗೋದು, ಆ ದೇವ್ರಿಗೆ ಹೋಗೋದು ಎಲ್ಲ ಇದೆ, ಈ ದೇವ್ರಿಗೆ ಹೋಗೋದು ಚಿಕ್ಕ ಹುಡುಗರಿಂದ ಅಪರೂಪ ಸರ್. ಹೋಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಿಲ್ಲ. ತಿರುಪತಿ ಹೋಗಿದ್ದೀನಿ, ಧರ್ಮಸ್ಥಳ ಹೋಗಿದ್ದೀನಿ. ತಿರುಪತಿಗೆ ಹೋದಾಗ ನಿಮ್ಮ ಬಾಡಿ ಏನಾಗ್ತಾ ಇತ್ತು? ಏನಿಲ್ಲ, ನಾರ್ಮಲ್ ಆಗಿ ಇದೆ. ಅದು ಬಿಟ್ಟು ಬೇರೆ ಧರ್ಮದ ದೇವರುಗಳು ಹೋಗಿದ್ದೀನಿ, ಚರ್ಚ್ಗೂ ಹೋಗಿದ್ದೀನಿ, ಮಸೀದಿಗೂ ಹೋಗಿದ್ದೀನಿ. ಚರ್ಚಲ್ಲಿ ಪ್ರೇಯರ್ ಮಾಡ್ತಿದ್ರ? ಪ್ರೇಯರ್ ಮಾಡಿಲ್ಲ, ಆಸ್ ಯೂಶುವಲ್ ಹೋಗ್ತಾ ಇದ್ದೆ, ಬರ್ತಾ ಇದ್ವಿ. ಮಸೀದಿಗೆ ಹೋದಾಗ ಮಸೀದಿಗೆ ಹೋಗಿ ಬಂದಿದ್ದೀನಿ. ನಿಮಗೆ ಈ 3 ಧರ್ಮದಲ್ಲಿ ಯಾವ ಧರ್ಮ ನಿಮ್ಗೆ ಹೆಚ್ಚು ಬಲಾಢ್ಯವಾಗಿ ನಿಮ್ಮ ಮೈ ಮೇಲೆ ಇದೆ? ಯಾವ ಧರ್ಮನೂ ಇಲ್ಲ ನಾನು. ಯಾವ ಸಂಸ್ಕೃತಿ ಇಲ್ಲ? ಯಾವ ಧರ್ಮನೂ ಇಲ್ಲ ನಾನು. ಯಾವ ಧರ್ಮನೂ ಫಾಲೋ ಮಾಡಲ್ಲ ನಾನು. ನೀವೊಬ್ರು ಮಾನವರಾಗಿದ್ದೀರಿ, ನಾನೊಬ್ಬ ಮಾನವ ಥರ. ಸರಿ, ಈಗ ಕಮ್ ಟು ದ ಪಾಯಿಂಟ್. ನೀವು 41 ವರ್ಷ ಆದ್ಮೇಲೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡ್ವಿ, ಅದೆಲ್ಲ ಅಲ್ಲ ಅನ್ಕೊಂಡಿದ್ದಲ್ಲ. ನಾನು 2013 ನೋಡ್ತಾ ಇದ್ವಿ. ನನಗೆ ಹುಡುಗಿ ಸೆಟ್ ಆಗ್ತಾ ಇರಲಿಲ್ಲ, ನಾನು ಮದುವೆ ಆಗಿಲ್ಲ. ಸೊ ನಂತರ ನನಗೆ 41 ವರ್ಷ ಮುಗಿಯೋವರೆಗೂ ಮದುವೆ ಆಗಲ್ಲ ಅಂತೇಳಿ ನನ್ನ ದೇಹದಲ್ಲಿದ್ದಂಥ ಮಾತೆ ಮಹಾಕಾಳಿ ತಿಳಿಸಿದ ನಂತರನೇ ನನಗೆ ಗೊತ್ತಾಗಿದ್ದು. ನಿಮ್ಮ ಮಾತೆ ಮಹಾಕಾಳಿ ನಿಮ್ಮ ಒಳಗಡೆ ತಿಳಿಸಿದ್ರೆ ಅದು ಹೊರಗಡೆಯಿಂದ ಬಂದು? ಹೊರಗಡೆ ಅಂದರೆ ಈಗ ನಾನು ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀನಿ, ನನ್ನ ಥರ ಮಾತಾಡ್ತಾ ಇದ್ದೀನಿ. ಆ ದೇವರು ಬಂದಾಗ ನನ್ನ ಥರ ಮಾತಾಡೋಕ್ಕಾಗಲ್ಲ, ಧ್ವನಿ ಬೇರೆ ರೀತಿಯ ದೇವರು ಬರುತ್ತೆ ನಿಮ್ಮ ಮೈ ಮೇಲೆ. ದೇವರು ಅಂದರೆ ದೇವರೇ ನನ್ನ ದೇಹದಲ್ಲಿ ಇದ್ದಾರೆ ಅಂತ. ದೇವರು ನನಗೆ ಅಂದರೆ ಮಾತೆ ಮಹಾಕಾಳಿ ಹೇಳಿರೋಂಥದ್ದು, ನಾನು ಜನನ ಸಮಯದಿಂದ ಅವ್ರು ನನ್ನ ದೇಹದಲ್ಲಿ ಇದ್ದಾರೆ ಅಂತ. ಅಲ್ಲ, ಅದು ನನಗೆ ಗೊತ್ತಾಗಿದ್ದು ಬಂದು ನನಗೆ 41 ವರ್ಷ ಕಂಪ್ಲೀಟ್ ಆದಮೇಲೆ. ಓಕೆ, ಅಲ್ಲ ಈಗ ನನ್ನ ಒಂದು ಕ್ಲಾರಿಫೈ, ದೇವರು ನಿಮ್ಮ ಮೈ ಮೇಲೆ ಬರುತ್ತಾ? ದೇವರು ನಿಮ್ಮ ಒಳಗಡೆನೇ ಇದೆಯಾ? ದೇವರು ನನ್ನ ಒಳಗಡೆನೇ ಇದ್ದಾರೆ. ದೇವರು ನಿಮ್ಮ ಒಳಗಡೆ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಾದ್ರೆ ಹೇಗೆ? ತೋರಿಸ್ತೀನಿ ನಾನು ನಿಮಗೆ. ತೋರಿಸೋದಂದ್ರೆ ಈಗ ಮಾತಿನ ಮೂಲಕನೇ ನಾನು ತೋರಿಸ್ತೀನಿ. ಮಾತಾಡಿ, ನಿಮ್ಗೆ ಆವೇಶ ನಿಮ್ಮ ದೇವ್ರನ್ನ ಮಹಾಕಾಳಿನ ಮಾಡಿ ಯಾಕೆ ನಿಮ್ಮ ಮೈ ಮೇಲೆ ಬಂತು ಏನು ಅಂತ ಕೇಳ್ತಾ ಹೋಗ್ತೀನಿ. ತೊಂದರೆ. ಎಸ್, ಅಂದ್ರೆ ಈಗ ಡೈರೆಕ್ಟ್ ಆಗಿ ಮಹಾಕಾಳಿದೆ ತಗೋಣಲ್ವಾ? ಮಹಾಕಾಳಿ ತಗೋತೀರ? ನಿಮ್ಗೆ ಯಾವ್ದನ್ನ ತಗೊಳ್ಳಲ್ಲ. ಈಗ ನಾವು ಮಹಾಕಾಳಿ ಸ್ಟಾರ್ಟ್ ಮಾಡಿದ್ವಿ, ಮಹಾಕಾಳಿದೆ ತಗೋಣ. ಎಸ್, ಈಗ ಮಹಾಕಾಳಿ ನಿಮ್ಮ ಮೈ ಮೇಲೆ ಈಗ ಬರ್ತಾರೆ? ಖಂಡಿತ ಬರ್ತಾರಲ್ಲ, ದೇಹದಲ್ಲೇ ಇದ್ದರೆ ಅವರು ನುಡಿ ಸ್ಟಾರ್ಟ್ ಮಾಡ್ತಾರೆ. ಶ್ರೀನಿವಾಸ್ ಅವರ ದೇಹದ ಒಳಗಡೆ ಮಹಾಕಾಳಿ ಇದ್ದಾರೆ? ಖಂಡಿತ. ಶ್ರೀನಿವಾಸನ ದೇಹದ ಒಳಗಡೆ ಮಹಾಕಾಳಿ ಇದ್ದಾರೆ? ಖಂಡಿತ. ಮಹಾಕಾಳಿ ಶ್ರೀನಿವಾಸಿಗೆ ಯಾಕೆ ಬಂದರು, ಬೇರೆ ಎಲ್ಲರಿಗೂ ಹೋಗ್ಲಿಲ್ಲ? ಬೇರೆ ಎಲ್ಲರಿಗೂ ಏತಕ್ಕಾಗಿ ಹೋಗಿಲ್ಲ ಅಂದರೆ ಸಾಕಷ್ಟು ಪರೀಕ್ಷೆಗಳು ನನ್ನ ಮೇಲೆ ನಡೀತು. ಅಂದರೆ ಈ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮದಲ್ಲಿ ಸಹ. ಇದು ನಂದು 4ನೇ ಜನ್ಮ. ನಂದು 1ನೇ ಜನ್ಮದಲ್ಲಿದ್ದಾಗ ನನ್ನ ದೇಹಕ್ಕೆ ಪ್ರವೇಶ ಆಗಿದ್ದಿದ್ದು. ಆಗ ಪ್ರವೇಶ ಆದ ಜನ್ಮ 1ನೇ ಜನ್ಮದ್ದು ತಂದೆ ತಾಯಿ ನನ್ನ ಹೆಸರು ಬಂದು ರಾಜ ಸುಯೋಧನ. ಆಗ ನನ್ನ ಹೆಸರು ಮೊದಲು ರಾಜ ಸುಯೋಧನ ಆಗಿದ್ದಂಥ ಸಮಯದಲ್ಲಿ ನನ್ನ ದೇಹನ ಫಸ್ಟ್ ಮಹಾಕಾಳಿ ಸೇರೋದು. ಆ ಜನ್ಮದಲ್ಲಿ ಸೇರಿದ ನಂತರ ನಾನು ಸಾಯೋವರೆಗೂ, ಅಂದರೆ ಸಾಯೋದಕ್ಕೆ ಇನ್ನೊಂದು ಕ್ಷಣ ಇರೋವರೆಗೂ, ಅಲ್ಲಿವರೆಗೂ ನನ್ನ ದೇಹದಲ್ಲಿ ಇರ್ತಾರೆ. ಇನ್ನೇನು ಸಾಯ್ತಾರೆ ಒಂದು ಕ್ಷಣ ಅಂದಾಗ ನನ್ನ ದೇಹ ಬಿಡ್ತಾರೆ ಮಹಾಕಾಳಿ. ನಂತರ 2ನೇ ಜನ್ಮ, ಈಗ ರಾಜ ಸುಯೋಧನ 1ನೇ ಜನ್ಮ ಆಯಿತು. 2ನೇ ಜನ್ಮ ರಾಜ ಮಧುಸೂದನ. ಆ ಜನ್ಮದಲ್ಲಿ ಸಹ ನಾನು ಹುಟ್ಟೋವಾಗಲೇ ನನ್ನ ದೇಹದಲ್ಲಿ ಇರ್ತಾರೆ, ಕಾಲವಾಗೋ ತನಕ ಇರ್ತಾರೆ. ಇನ್ನೇನು ಒಂದು ಕ್ಷಣ ಕಾಲವಾಗ್ತಾರೆ ಅಂದಾಗ ನನ್ನ ದೇಹ ಬಿಡ್ತಾರೆ. 3ನೇದು ರಾಜ ವಿಕ್ರಮಾದಿತ್ಯ. ಈ ಹೆಸರು ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ. ವಿಕ್ರಮಾದಿತ್ಯನ ಕಾಲ ಯಾವುದು ಶ್ರೀನಿವಾಸ್? ಅವ್ರು ಯಾವ ಕಾಲದಲ್ಲಿ ಬದುಕಿದ್ರು? ಆ ಮಹಾಕಾಳಿನ ಕೇಳೋಣ, ಸುಮ್ಕಿರಿ. ಈಗ ಕೇಳಿದ್ರೆ ಕಷ್ಟ ಬೇಡ. ಅಲ್ಲ, ಈಗ ನಾನು ಹೇಳ್ತೀನಿ, ಬೇಡ, ಈಗ ಅವ್ರು ಬಂದಾಗಲೇ ಹೇಳೋಣ. ಈಗ ನಾನು ಶ್ರೀನಿವಾಸ್ ಅವ್ರ ಜೊತೆ, ಶ್ರೀನಿವಾಸ್ ಸನ್ನಿಧಿ ಅವ್ರ ಜೊತೆ ಕೂತಿದ್ದೀನಿ. ಅವ್ರು ಹೇಳ್ತಾರೆ ನನ್ನೊಳಗಡೆನೆ ಕಾಳಿ ಇದ್ದಾರೆ,
ನನ್ನೊಳಗಡೆನೆ ಬರ್ತಾರೆ ಅಂತ ಹೇಳಿ ಅದು 3 ಜನ್ಮದಿಂದ 4 ಜನ್ಮ ಅಂತಲೂ ಅಂತ ಹೇಳ್ತಾರೆ. ಈಗ ಇನ್ನೊಂದು ಜನ್ಮ ಹೇಳ್ಬಿಡ್ತೀನಿ. ರಾಜ ವಿಕ್ರಮಾದಿತ್ಯನ ಆದ ನಂತರ ಈಗ ನನ್ನ ಜನ್ಮ ಏನು? ಮೊದಲು ನಾನು ಹುಟ್ಟಿದಾಗ ಶ್ರೀನಿವಾಸ್, ನಂತರ 2012ರಲ್ಲಿ ನನಗೆ ಗೊತ್ತಿಲ್ದಿರಂಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ 11ರಲ್ಲಿ. ಸೊ ಅವಾಗ ಸನ್ನಿಧಿ ಗ್ರೂಪ್ ಆಫ್ ಕಂಪನೀಸ್ ಅನ್ನೋ ಹೆಸರಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಶ್ರೀನಿವಾಸ್ ಸನ್ನಿಧಿ ಅನ್ನೋದು ನನ್ನ ಹೆಸರಿಗೆ ಸನ್ನಿಧಿ ಜಾಯಿನ್ ಆಯಿತು, ಸರ್ನೇಮಾಗಿ ಜಾಯಿನ್ ಆಯಿತು. ನಂತರ ದೇವ್ರು ಬಂದ ನಂತರ ನನ್ನ ಹೆಸರನ್ನ ರಾಜಾ ಶ್ರೀನಿವಾಸ್ ಸನ್ನಿಧಿ ಅಂತೇಳಿ ಮಾರ್ಪಾಟ್ಗಳು 3 ಭಾಗ ಆಯ್ತು. ರಾಜ ಬೇರೆ, ರಾಜಾ ಶ್ರೀನಿವಾಸ್ ಸನ್ನಿಧಿ 3 ಆಯ್ತು. ಮಹಾರಾಜ ಅಂತ ಅದು ಹೀಗೆ ಹೇಳ್ತೀನಿ ನಾನು. ನಂತರ ಏನಾಯಿತು, ಲಾಸ್ಟ್ ಇಯರು ದೇವ್ರು ನನಗೆ ನನ್ನ ದೇಹದಲ್ಲಿ ಇದ್ದಾರೆ ಅಂತ ಗೊತ್ತಾದ ನಂತರ ನಾನು ಇದೇನು ಹೊಸದೇನು ಅಲ್ವಲ್ಲ, ಎಲ್ಲರಿಗೂ ದೇವ್ರ ಮೈ ಮೇಲೆ ಬರ್ತಾರೆ ಅಂತ ಹೇಳ್ತಾರೆ ಬಿಡು ಅಂತೇಳಿ ನಾನೇನು ಅದ್ರ ಬಗ್ಗೆ ಏನು ಅಷ್ಟೊಂದು ಇದು ಮಾಡ್ಕೊಂಡು. ಬಟ್ ನಂತರ ದಿನೇ 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 ಸಾಕಷ್ಟು ಚೇಂಜಸ್ ಮಾಡ್ತಾ ಬಂದರು. ನನ್ನ ಮಾಡ್ತಾ ಬಂದಾಗ ಏನಾಯಿತು, 2026 ಜನವರಿ 20ರ ನಂತರ ನನ್ನನ್ನು ಒಂದು ದೇವರನ್ನಾಗಿ ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆಗಿದ್ದೇನಿದು, ನಾನು ದೇವರ, ನಾನೊಬ್ಬ ಮಾನವ ಮನುಷ್ಯ, ನನ್ನ ದೇವರು ಅಂದರೆ ಯಾವ ರೀತಿ ಇದನ್ನು ನಂಬೋದು? ನಾನು ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ. ಬಟ್ ಅವರೇನಾಯಿತು, ಜನವರಿ ನಂತರ ಒಂದೊಂದು ದಿನ ನಾನು ಒಂದೊಂದು ರೀತಿ ಸಿದ್ಧತೆಗಳು ಕೊಡ್ತಾ 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 ನನ್ನನ್ನು ಪರಿಪೂರ್ಣವಾಗಿ ದೇವ್ರನ್ನಾಗಿ ಚೇಂಜ್ ಮಾಡಿದ್ರು. ಈಗ ನೀವು ದೇವರು ಚೇಂಜ್ ಮಾಡೋದು. ಚೇಂಜ್ ಮಾಡಾದ್ಮೇಲೆ ಮಹಾರಾಜ ರಾಜ ಶ್ರೀನಿವಾಸ್ ಸನ್ನಿಧಿಯಾಗಿ ನನ್ನನ್ನು ಮಾರ್ಪಾಟುಗೊಳಿಸೋದು. ಈ ಮಹಾರಾಜ ಅನ್ನೋದು ಏನಕ್ಕಪ್ಪ ಅಂದರೆ ದೇವರುಗಳಿಗೆ ಮಹಾರಾಜ ಅಂತ ತಿಳ್ಕೊಳ್ಳಿ. ದೇವರುಗಳಿಗೆ ಮಹಾರಾಜ ಅಂದರೆ ಸಮಷ್ಟಿಗೆ ಮಹಾರಾಜ ಅಂತೇಳಿ ನನ್ನನ್ನು ಮಾರ್ಪಾಟುಗೊಳಿಸಿದ್ರು. ಸರಿ, ಮಾರ್ಪಾಟುಗೊಳಿಸಿದ ನಂತರ ನಾನೇನು ಇದನ್ನು ಯಾರಿಗೂ ಏನು ತಿಳಿಸೋದಕ್ಕೇನು ಹೋಗಿರಲಿಲ್ಲ. ನನ್ನ ಪಾಡಿಗೆ ನಾನು ಬಿಸ್ನೆಸ್ ಮಾಡ್ಕೊಂಡು ನಾನು ನಿತ್ಯ ಏನು ದೇವರು ಒಂದು ಸೂಚನೆ ಕೊಡ್ತಾರೆ ಅದನ್ನು ಮಾಡ್ತಾ ಇದ್ದೆ. ನಂತರ ಏನಾಯಿತು, ಇದು ತಿಳಿಸೋ ಸಮಯ ಇದೆ ಜನರಿಗೆ. ಕಾರಣ ಏನು ಅಂದರೆ ಕಲಿಯುಗ ಎಂಡಾಗುತ್ತೆ, ದಿವ್ಯಚೇತನ ಯುಗ ಶುರುವಾಗುತ್ತೆ. ದಿವ್ಯಚೇತನ ಯುಗದಲ್ಲಿ ಜನ ಆ ಯುಗಕ್ಕೆ ಹೊಂದಿಕೊಳ್ಬೇಕು ಅಂದಾಗ ನಾನು ಮಹಾರಾಜನಾಗಿ ಏನು ಕೆಲವೊಂದು ಸೂಚನೆಗಳು ಕೊಡ್ತೀನೋ ಅದನ್ನು ಪಾಲಿಸಿದ್ರೆ ಆ ಯುಗದಲ್ಲಿ ಮಾನವರು ಹೊಂದಿಕೊಂಡು ಬದುಕಬಹುದು ಅನ್ನೋದಕ್ಕೆ ನನಗೆ ದೇವರು ತಿಳಿಸಿದ್ರು. ತಿಳಿಸಿದ ನಂತರ ನಾನು ಅಷ್ಟೊಂದು ಇದನ್ನು ತುಂಬ, ಯಾಕಂದರೆ ಈಗ ನಾನು ದೇವರು ಅಂತ ಯಾರಿಗಾದ್ರೂ ತಿಳಿಸಿದ್ರೆ ನಗ್ತಾರೆ ಯಾರಾಗಿ. ನನಗೆ ಅದನ್ನು ತಿಳಿಸೋ ಥರ ನಾನು ಒಂಥರ ಹೇಗೆ ಇದನ್ನು ತಿಳಿಸಿದ್ರೆ ಏನು ಅನ್ಕೊತಾರೆ, ನಾನು ದೇವರು ಅಂದರೆ ಯಾರು ನಂಬಲ್ಲ. ಫಸ್ಟ್ ಆಫ್ ಆಲ್ ಈಗ ನಾವು ದೇವ್ರನ್ನ ಯಾರೂ ನೋಡಿಲ್ಲ. ನಾನೊಂದು ಮಾನವ ರೂಪದಲ್ಲಿರೋ ದೇವರು ಅಂದರೆ ಯಾರು ನಂಬ್ತಾರೆ, ನಂಬಲ್ಲ. ಸೊ ಈ ರೀತಿ ನಾನು ಅಂದ್ಕೊಂಡಿದ್ದೆ, ಸುಮ್ಮನೆ ಇದ್ದೆ. ಇಲ್ಲ ನೀನು ತಿಳಿಸ್ಬೇಕೀಗ, ಯಾಕಂದರೆ ಕಲಿಯುಗ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಮಂತ್ ಜೂನಲ್ಲಿ 5ನೇ ತಾರೀಕು ಜೂನಿಂದ ಕಲಿಯುಗ ಎಂಡಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೇನು ಸ್ವಲ್ಪ ದಿನದಲ್ಲಿ, ಅಂದರೆ ಅದನ್ನು ನಾನು ನಿಖರವಾಗಿ ಯಾವ ಡೇಟ್ಗೆ ಅಂತ ಹೇಳ್ಬೋದು, ನನಗೆ ಡೇಟ್ ಗೊತ್ತಿದೆ, ಬಟ್ ಅದು ಹೇಳೋ ಥರ ಇಲ್ಲ. ಕಾರಣ ಏನಂದರೆ ಅದನ್ನು ಯಾರು ತಿಳ್ಕೊತಾರೋ ಅವ್ರು ಅಲ್ಲಿವರೆಗೂ ಅವ್ರ ನಡವಳಿಕೆ ಚೇಂಜ್ ಆಗಿಬಿಡುತ್ತೆ. ಹಂಗಾಗಿ ನಾನು ಆ ಡೇಟ್ ಹೇಳಲ್ಲ. ಸೊ ಅದು ಬಂದಾಗ ನಾನು ಹೇಳ್ತೀನಿ ಅದನ್ನು ಡೇಟು, ಯಾವ ಡೇಟಲ್ಲಿ ಶುರುವಾಗೋದು. ಅದು ಶುರುವಾದಮೇಲೆ, ದಿವ್ಯಚೇತನ ಯುಗ ಶುರುವಾದಮೇಲೆ ಮಾನವರು ಆ ಯುಗಕ್ಕೆ ಯಾವ ರೀತಿ ಹೊಂದಿಕೊಳ್ಬೇಕು, ಯುಗ ಧರ್ಮ ಅನ್ನೋದು ಇರುತ್ತಲ್ಲ, ಅದನ್ನು ನಾನು ತಿಳಿಸೋದಕ್ಕೋಸ್ಕರ ಇವತ್ತು ಜನರ ಮುಂದೆ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಜನರ ಮುಂದೆ ಬರೋ ಅವಶ್ಯಕತೆನೂ ನನಗಿಲ್ಲ. ಓಕೆ, ನೀವು ಈಗ 3-4ನೇ ತಲೆಮಾರಿನ ವಿಕ್ರಮಾದಿತ್ಯ ಆಗಿ, ಮಧುಸೂದನ ಆಗಿ, ಇವೆಲ್ಲ ನಿಮ್ಮ ಜನ್ಮಾಂತರ ನೀವು ಬಂದಿದ್ದೀರಿ. ಈಗ ಶ್ರೀನಿವಾಸ್ ಮಹಾರಾಜ ಶ್ರೀನಿವಾಸ್ ಸನ್ನಿಧಿಯಾಗಿ ಈಗೆಲ್ಲವೂ ನಿಮ್ಮ ಒಳಗಡೆ ಇದೆ. ಆದರೆ ನೀವು ಅಂದ್ಕೊಂಡಿರುವಂತಹ ಮಹಾಕಾಳಿ ನಿಮ್ಮ ಒಳಗಡೆನೆ ಇದ್ದಾರೆ. ಹೌದು. ಈಗ ಇಲ್ಲಿವರೆಗೂ ಮಾತಾಡ್ತಿದ್ದು ಶ್ರೀನಿವಾಸನ ಮಹಾಕಾಳಿನ ಶ್ರೀನಿವಾಸ್. ಈಗ ಮಹಾಕಾಳಿ ಬರ್ತಾರೆ ಖಂಡಿತ. ಬರ್ಸ್ಕೊಂಡಾಗ ನಾನು ಮಹಾಕಾಳಿಗೆ ಪ್ರಶ್ನೆ ಕೇಳ್ಬೋದು? ನೀವು ಆರಾಮಾಗಿ ಕೇಳ್ಬೋದು, ಎಷ್ಟು ಪ್ರಶ್ನೆ ಆದರೂ ಕೇಳ್ಬೋದು. ಎಸ್, ಆದರೆ ಒಂದೇ ಒಂದು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಸಂಪೂರ್ಣ ಕೊಟ್ಟಾದ ಮೇಲೆ ಮರು ಪ್ರಶ್ನೆ ಅಂತಾರೆ, ಆಗ ಮತ್ತೆ ಇನ್ನೊಂದು ಪ್ರಶ್ನೆ. ಓಕೆ, ನಿಮಗೆ ಫುಲ್ ಟೈಮ್ ನಿಮ್ಮದೇ. ನೀವು ಏನಾಗುತ್ತೆ, ವ್ಯವಸ್ಥೆ ಏನಾಗುತ್ತೆ ಅನ್ನೋದೆಲ್ಲ ನಾವು ನೋಡೋಣ. ಆದರೆ ಮಹಾಕಾಳಿ ಪರೀಕ್ಷೆ ಮಾಡುವಷ್ಟು ಶಕ್ತಿ ನಮಗಿಲ್ಲ. ಆದರೆ ಕೆಲವು ಜನಗಳಿಗೆ ಈ ಕಲಿಯುಗ ಅದು ಇದು ಅಂತ ಹೇಳಿದ್ರೆ ಆ ರೀತಿ ಏನಾಗ್ಬೋದು,
ಜನ ಹೇಗೆ ಎಚ್ಚೆತ್ಕೋಬೋದು ಅನ್ನೋದನ್ನು ಮಾಡೋಣ. ಓವರ್ ಟು ಮಹಾಕಾಳಿ. ಥ್ಯಾಂಕ್ ಯು ಸರ್. ಶುರು ಮಾಡೋಣ. ಓಕೆ. ಮಹಾಕಾಳಿಯಾದ ನಾನು ಪ್ರಶ್ನೆಗಳು ಶುರುವಾಗಲಿ. ಎಸ್, ಶ್ರೀನಿವಾಸ್ ಅವ್ರ ಮೇಲೆ ಮಹಾಕಾಳಿ ಬರಕ್ ಕಾರಣ ಏನು? ನನ್ನ ಭಕ್ತನಾಗಿದ್ದಂತ ಸಮಯದಲ್ಲಿ ಅವನ ದೇಹವನ್ನು ಒಕ್ಕಿದ್ದೆ. ಆ ಕಾರಣದಿಂದಲೇ ಅವನ ಜನನ ಸಮಯದಲ್ಲಿಯೇ ಅವನ ದೇಹವನ್ನು ಒಕ್ಕುವಂತಾಗುವುದು. ಆ ಕಾರಣದಿಂದಲೇ ನನ್ನ ಭಕ್ತನು ಜನನವಾಗಿದ್ದಂಥ ಸಮಯದಲ್ಲೇ ಅವನ ದೇಹವನ್ನು ಒಕ್ಕಿದೆ. ಆ ಕಾರಣಕ್ಕಾಗಿ ಅವನ ದೇಹದಲ್ಲಿ ನಿತ್ಯವೂ ಇರುವೆ. ತಿಳಿಯಿತು? ಎಸ್, ಮಹಾಕಾಳಿಯಾದ ನೀವು ಶ್ರೀನಿವಾಸ್ ಅವ್ರಿಗೆ 3 ಜನ್ಮ 4 ಜನ್ಮ ವಿಕ್ರಮಾದಿತ್ಯ ರಾಜ ಇದೆಲ್ಲ ಹೇಳಿದ್ರಲ್ಲ, ಯಾಕೆ ಅವರು ಸಾಯಿಸದೆ ಬೇಕಿರ್ಲಿಲ್ವಲ್ಲ? ಜನ್ಮನ ಎತ್ಕೊಳ್ಳೋದು ಬೇಡ, ಒಂದೇ ಜನ್ಮ ಬರ್ಬೋದಾಗಿತ್ತಲ್ಲ. ಮಾನವನಲ್ಲವೇ? ಮಾನವನಾದ್ದರಿಂದ ಜನನವಾದ ನಂತರ ಕಾಲವಾಗಲೇಬೇಕಲ್ಲವೇ? ದೇವರಾಗಿದ್ದರೆ ಕಾಲವಾಗುವ ಅವಕಾಶವೇ ಇರಲಿಲ್ಲ. ಅಂದ್ರೆ ಮಾನವನಾಗಿದ್ದರಿಂದ ಕಾಲವಾಗಲೇಬೇಕಲ್ಲವೇ? ಇಲ್ಲ, ಮಹಾಕಾಳಿಗೆ ಬಹಳ ಶಕ್ತಿ ಇದೆ. ಮನುಷ್ಯನ ಹುಟ್ಸೋದು ಸಾಯಿಸೋದು ಬಹುದು, ಜೀವಂತ ಇರಿಸೋದು ಬಹುದು. ಸಾವೇ ಇಲ್ದಂಗೆ ಕೊಡ್ಬೋದಾಗಿತ್ತಲ್ಲ ಮಹಾಕಾಳಿ. ಅದು ಸಾಧ್ಯವಿಲ್ಲ. ಏಕೆಂದರೆ ಮಾನವನಾಗಿ ಜನ್ಮವನ್ನು ಎತ್ತದ ನಂತರ, ತಿಳಿದುಕೋ, ಮಾನವನಾಗಿ ಜನ್ಮವನ್ನು ಪಡೆದುಕೊಂಡ ನಂತರ ಕಾಲವಾಗಲೇಬೇಕು. ತಿಳಿದುಕೋ, ಕಾಲವಾಗಲೇಬೇಕು. ಕಾಲವಾದ ನಂತರ ಪುನಃ ಅಂದ್ರೆ ನಾನು ಸೂಚಿಸಿದರೆ ಮಾತ್ರವೇ ಮತ್ತೊಂದು ಜನ್ಮವನ್ನು ಪಡೆಯುವನು. ನಾನು ಸೂಚಿಸದೇ ಇದ್ದರೆ ನನ್ನ ಭಕ್ತನು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಏತಕ್ಕಾಗಿ ಎಂದರೆ ತಿಳಿದುಕೋ, ತಿಳಿಸಿ ಬಿಡುವೆ. ಏತಕ್ಕಾಗಿ ಮರು ಜನ್ಮವನ್ನು ನನ್ನ ಸೂಚನೆ ಇಲ್ಲದೆ ಪಡೆದುಕೊಳ್ಳುವುದಿಲ್ಲವೆಂದರೆ ಅವನು ಯಾವ ಜನ್ಮವನ್ನು ಪಡೆದುಕೊಳ್ಳುವನು ಆ ಜನ್ಮದಲ್ಲಿ ನಾನು ಅವನ ದೇವರನ್ನು ಒಕ್ಕಲೇಬೇಕು. ಒಕ್ಕಲೇಬೇಕಾದ್ದರಿಂದ ನನ್ನ ಸೂಚನೆ ಇಲ್ಲದೆ ಅವನು ಜನ್ಮವನ್ನು ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ತಿಳಿಯಿತು? ರಾಜ ಮಹಾರಾಜ ಶ್ರೀನಿವಾಸ್ ಸನ್ನಿಧಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ರಾಜ ವಿಕ್ರಮಾದಿತ್ಯ. ಅವನಿಗೆ ಮಕ್ಕಳಿತ್ತ? ಎಷ್ಟಿತ್ತು? ತಿಳಿಸುವೆ ಕೇಳು. ತಿಳಿಸುವೆ ಕೇಳು. ರಾಜ ವಿಕ್ರಮಾದಿತ್ಯ ಸಂತಾನವನ್ನು ತಿಳಿದುಕೊಳ್ಳಬೇಕೆಂದಲ್ಲವೇ? ತಿಳಿಸುವೆ ಕೇಳು, ತಿಳಿಸುವೆ ಕೇಳು, ತಿಳಿಸುವೆ ಕೇಳು, ತಿಳಿಸುವೆ ಕೇಳು. ಅಂದರೆ ರಾಜ ವಿಕ್ರಮಾದಿತ್ಯನ ಸಂತಾನವನ್ನು ತಿಳಿದುಕೊಳ್ಳುವ ಅಪೇಕ್ಷೆ ಇರುವ ಕಾರಣ ತಿಳಿಸಿಕೊಡುವೆ ಕೇಳು, ತಿಳಿಸಿಕೊಡುವೆ ಕೇಳು, ತಿಳಿಸಿಕೊಡುವೆ ಕೇಳು. ಅಂದರೆ ರಾಜ ವಿಕ್ರಮಾದಿತ್ಯನಿಗೆ ಇದ್ದಂತಹ ಸಂತಾನವು ಅಂದರೆ ರಾಜ ವಿಕ್ರಮಸೇನನು ಮೊದಲಿಗ ಸಂತಾನ. ತಿಳಿದುಕೋ, ಅನಂತರ ಸಹ ಸಂತಾನವಿತ್ತು. ಅನಂತರ ಸಂತಾನವಿತ್ತಲ್ಲವೇ? ಆ ಸಂತಾನವು ಯಾರೆಂದು ತಿಳಿಸಲೇ? ತಿಳಿಸುವೆ ಕೇಳು, ತಿಳಿಸುವೆ ಕೇಳು, ತಿಳಿಸುವೆ ಕೇಳು, ತಿಳಿಸುವೆ ಕೇಳು. ರಾಜ ವಿಕ್ರಮಾದಿತ್ಯನ ಅಂದರೆ ಮೊದಲಿನ ಸಂತಾನವಾದ ನಂತರ ಹಲವಾರು ಸಂತಾನಗಳು ಜರುಗಿದವು. ಅಂದರೆ ತಿಳಿದುಕೋ, ತಿಳಿದುಕೋ, ತಿಳಿಸಿಕೊಡುವೆ, ತಿಳಿದುಕೋ. ಏಕೆಂದರೆ ಮೊದಲ ಸಂತಾನವು ತಿಳಿದುಕೋ, ಮೊದಲ ಸಂತಾನವು ಅಂದರೆ ರಾಜ ವಿಕ್ರಮಾದಿತ್ಯ ಅವನ ಅರ್ಧಾಂಗಿಯಾದ ರಾಣಿ ಮುಕ್ತಾಂಬ ದೇವಿಗೆ ಜನಿಸಿದ ಸಂತಾನವೇ ರಾಜ ವಿಕ್ರಮಸೇನ. ತದನಂತರ ಹಲವಾರು ಗಾಂಧರ್ವ ವಿವಾಹವನ್ನಾಗಿರುವನು. ತಿಳಿಯಿತು? ರಾಜನಾಗಿದ್ದರಿಂದ ಹಲವಾರು ಗಾಂಧರ್ವ ವಿವಾಹವನ್ನು ಜರುಗಿಸಿಕೊಂಡಿದ್ದನು. ಗಾಂಧರ್ವ ವಿವಾಹವನ್ನು ಜರುಗಿಸಿಕೊಂಡಿದ್ದರೂ ಸಹ ಸತಿಯೇ ಅಲ್ಲವೇ? ವಿಕ್ರಮಾದಿತ್ಯನ ರಾಜಧಾನಿ ಯಾವುದು? ತಿಳಿಸುವೆ ಕೇಳು, ತಿಳಿಸುವೆ ಕೇಳು. ಉಜ್ಜಯಿನಿ. ಉಜ್ಜಯಿನಿ ಈಗ ಎಲ್ಲಿದೆ? ಮಾಳವ ರಾಜ್ಯ ಉಜ್ಜಯಿನಿಯಲ್ಲಿ ಅವನು ಅಲ್ಲಿಂದಲೇ ತನ್ನ ಅಂದರೆ ಆಳ್ವಿಕೆಯನ್ನು ಜರುಗಿಸಿದ್ದು. ತಿಳಿಯಿತಲ್ಲವೇ? ಯಾವ ಭಾಷೆ ಇತ್ತು ಅವನಿಗೆ? ನುಡಿ. ಯಾವ ನುಡಿ ಎಂದು ತಿಳಿಸುವೆ ಕೇಳು, ತಿಳಿಸುವೆ ಕೇಳು. ಅಂದರೆ ಈಗ ಆ ನುಡಿ ಪ್ರಚಲಿತದಲ್ಲಿಲ್ಲ. ಯಾವುದು ನುಡಿ ಅದು? ತಿಳಿಸುವೆ ಕೇಳು.
ನಾನೇ ತಿಳಿಸುವೆನಲ್ಲವೇ. ಆ ನುಡಿ ಈಗ ಪ್ರಚಲಿತದಲ್ಲಿಲ್ಲ. ಕಾರಣವೇನೆಂದರೆ ಆ ನುಡಿಯನ್ನು ಉಪಯೋಗಿಸುತ್ತಾ ಇದ್ದಂತಹವರು ಈಗ ಆ ನುಡಿಯನ್ನು ಉಪಯೋಗಿಸುತ್ತಾ ಇಲ್ಲ. ಕಾರಣವೇನೆಂದರೆ ಆ ನುಡಿಯು ಮಾರ್ಪಾಟುಗೊಂಡು ತಿಳಿದುಕೋ, ಆ ನುಡಿಯು ಮಾರ್ಪಾಟುಗೊಂಡು ಈಗ ಮತ್ತೊಂದು ನುಡಿಯಾಗಿರುವುದು ತಿಳಿಯಿತಲ್ಲವೇ. ವಿಕ್ರಮಾದಿತ್ಯನ ತಾಯಿ ಹೆಸರು ತಿಳಿಸುವೆ ರಾಣಿ ಕಲಾವತಿ. ಯಾವ ಊರು ರಾಣಿ ಕಲಾವತಿ? ರಾಣಿ ಕಲಾವತಿ ಮಾಳವ ರಾಜ್ಯವಿರುವುದಲ್ಲವೇ. ಮಾಳವ ರಾಜ್ಯದಿಂದ ಅಂದರೆ ಪೂರ್ವದ ದಿಕ್ಕಿಗೆ ತಿಳಿದುಕೋ. ಮಾಳವ ರಾಜ್ಯದಿಂದ ಪೂರ್ವದ ದಿಕ್ಕಿಗೆ ಇರುವಂತಹ ಅಂದರೆ ನಾಮವನ್ನು ತಿಳಿಸಬೇಕೇ. ತಿಳಿಸುವೆ ಕೇಳು. ಮಾಳವ ರಾಜ್ಯದಿಂದ ಪೂರ್ವಕ್ಕೆ ಇದ್ದಂತಹ ಅಂದರೆ ಈಗ ಆ ನಾಮದಿಂದ ಆ ಸ್ಥಳವನ್ನು ಸಹ ಕರೆಯುತ್ತಾ ಇಲ್ಲ, ಮತ್ತೊಂದು ನಾಮದಿಂದ ಕರೆಯುತ್ತಾ ಇರುವರು. ಆದರೂ ಹಿಂದೆ ಇದ್ದಂತಹ ನಾಮವನ್ನೇ ನಾನು ತಿಳಿಸಿಕೊಡುವೆ. ತಿಳಿಸಿಕೊಡುವೆ. ತಿಳಿಸಲೇಬೇಕಲ್ಲವೇ. ತಿಳಿಸಿಕೊಡುವೆ. ಅಂದರೆ ರಾಣಿ ಕಲಾವತಿ ದೇವಿ ಇದ್ದಂತಹ ಅಂದರೆ ಸ್ಥಳದ ನಾಮವನ್ನು ಈಗ ತಿಳಿಸುತ್ತಾ ಇರುವೆ. ಆ ಸ್ಥಳದ ನಾಮವೇನೆಂದರೆ ಅಂದರೆ ನೀವುಗಳು ಆ ನಾಮವನ್ನು ಎಂದು ಸಹ ಕೇಳಿರುವುದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ನಾಮವು ತಿಳಿಸಿಕೊಡುವೆ. ಆ ನಾಮವೇನೆಂದರೆ ತಿಳಿದುಕೋ ಮಾಳವ ರಾಜ್ಯದಿಂದ ಪೂರ್ವದ ದಿಕ್ಕಿಗೆ ಇದ್ದಂತಹ ಅಂದರೆ ಸ್ಥಳವಂದರೆ ಈಗ ಆ ನಾಮವನ್ನು ಕರೆಯುತ್ತಾ ಇಲ್ಲ. ಆದರೂ ನಾಮವನ್ನು ನಾನು ತಿಳಿಸಲೇಬೇಕು, ಏಕೆಂದ್ರೆ ಪ್ರಶ್ನೆಯೇ ನಾಮವನ್ನು ತಿಳಿಸುವುದಕ್ಕಾಗಿ ಅಲ್ಲವೇ. ಆ ಕಾರಣದಿಂದಲೇ ತಿಳಿಸಿಕೊಡುವೆ. ನಾಮವೇನೆಂದರೆ ಕಳಶದ ಪುರಿ. ಓಕೆ. ಈ ಶ್ರೀನಿವಾಸ್ ಅವರು ನೀವು ಈ ಶ್ರೀನಿವಾಸ್ ರಾಜ ಮಹಾರಾಜ ಶ್ರೀನಿವಾಸ ಸನ್ನಿಧಿಗೆ ಈಗ ಈ ಜನ್ಮದಲ್ಲಿ ಹೊಕ್ಕಿದ್ರ 3 ಜನ್ಮದ ಹಿಂದೆಯಿಂದಲೂ ಹೊಕ್ಕಿದ್ರ? ಈ ಜನ್ಮವು 4ನೇ ಜನ್ಮವು. ನಾನು ಮೊದಲು ಒಕ್ಕದ್ದು ರಾಜ ಸುಯೋಧನನಾಗಿದ್ದನಲ್ಲವೇ, ಆ ಜನ್ಮದಲ್ಲಿ ಅವನ ದೇಹವನ್ನು ಒಕ್ಕಿದ್ದು. ಅದರ ನಂತರ ಆ ಜನ್ಮದಲ್ಲಿ ಅಂದರೆ ರಾಜ ಸುಯೋಧನನಾಗಿದ್ದನಲ್ಲವೇ, ಆ ಜನ್ಮವು ಅಂದರೆ ಕಾಲವಾದ ನಂತರ ಮರು ಜನ್ಮವನ್ನು ಪಡೆದುಕೊಂಡನಲ್ಲವೇ ರಾಜ ಮಧುಸೂದನನಾಗಿ. ಆ ಜನ್ಮವನ್ನು ಜನನ ಸಮಯದಿಂದಲೇ ದೇಹದಲ್ಲಿ ಒಕ್ಕಿದೆ. ನಂತರ ಕಾಲವಾಗುವ ಒಂದು ಕ್ಷಣದ ಮುಂಚೆಯೇ ಆ ದೇಹವನ್ನು ತೊರೆದು ಬಿಟ್ಟೆ. ಅದರ ನಂತರವೇ ರಾಜ ವಿಕ್ರಮಾದಿತ್ಯನಾಗಿ ಜನ್ಮವನ್ನು ಪಡೆದುಕೊಂಡ. ತಿಳಿದುಕೋ. ಅದರ ನಂತರವೇ ಈಗ ಇರುವ ರಾಜ ಶ್ರೀನಿವಾಸ ಸನ್ನಿಧಿಯ ಜನ್ಮವನ್ನು ಪಡೆದುಕೊಂಡನು. ರಾಜ ಶ್ರೀನಿವಾಸ್ ಅವರ ತಂದೆ ಹೆಸರೇನು? ರಾಜ ಶ್ರೀನಿವಾಸ ಸನ್ನಿಧಿಯ ಜನಕನ ನಾಮವನ್ನು ತಿಳಿಸಬೇಕಲ್ಲವೇ. ತಿಳಿಸುವೆ. ತಿಳಿದುಕೋ. ಮುನಿಯಪ್ಪ ಎಂಬ ನಾಮವು. ಮುನಿಯಪ್ಪನ ತಂದೆ ಹೆಸರೇನು? ಮರು ಪ್ರಶ್ನೆ. ಇರಲಿ. ತಿಳಿಸಿಕೊಡುವೆ. ರಾಜ ಶ್ರೀನಿವಾಸ ಸನ್ನಿಧಿಯ ಜನಕನ ನಾಮವು ಮುನಿಯಪ್ಪ ಎಂದು. ಅವನ ಜನಕನ ನಾಮವನ್ನು ಅಪೇಕ್ಷಿಸುತ್ತಾ ಇರುವಲ್ಲವೇ, ಅವನ ಜನಕನ ನಾಮವು ತಿಳಿಸಲೇ ರಾಸಪ್ಪ ಎಂದು. ಅಂದ್ರೆ ಮುನಿಯಪ್ಪರ ಅಪ್ಪ ರಾಸಪ್ಪ. ರಾಸಪ್ಪರ ಅಪ್ಪ ತಿಳಿಸುವೆ. ತಿಳಿಸಲೇ ಅವನ ನಾಮವು ಮುನಿಶಾಮಪ್ಪ ಎಂದು. ಮುನಿಶಾಮಪ್ಪನ ಹೊಟ್ಟೆಯಲ್ಲಿ ರಾಸಪ್ಪ ಹುಟ್ಟಿದ್ರು, ರಾಸಪ್ಪನ ಹೊಟ್ಟೆಯಲ್ಲಿ ಶ್ರೀನಿವಾಸ್ ಹುಟ್ಟಿದ್ರು. ಈ ರಾಸಪ್ಪನ ಸಂತಾನವು ಮುನಿಯಪ್ಪ ಎಂದು, ಮುನಿಯಪ್ಪನ ಸಂತಾನವು ರಾಜ ಶ್ರೀನಿವಾಸ. ರಾಜ ಶ್ರೀನಿವಾಸ 3 ತಲೆಮಾರಿಯಲ್ಲಿ ಬಂದ್ರು. ಮುನಿಯಪ್ಪ, ರಾಜ ಶ್ರೀನಿವಾಸ ಇವರೆಲ್ಲರೂ ಬಂದ್ರು. ಆದ್ರೆ ಈಗ ತಾನೇ ಅಮ್ಮ ಆಗಿ ಹೇಳ್ತಿದ್ರು, ಹಿಂದಿನ ಜನ್ಮದಲ್ಲಿ ನಾನು ವಿಕ್ರಮಾದಿತ್ಯ ಆಗಿದ್ದ ಶ್ರೀನಿವಾಸ್ ಇನ್ನೊಂದಾಗಿದ್ರು ಅಂತ. ಈಗ ಇವರಪ್ಪರೆಲ್ಲರೂ ಈ ತೀರ್ಮಾನ ಸಂತಾನ ಬಂದ್ಬಿಡ್ತಾರೆ. ತಿಳಿಸುವೆ ಕೇಳು.
ತಿಳಿಸುವೆ ಕೇಳು. ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿಯ ಜನಕನ ನಾಮವನ್ನು ಅಪೇಕ್ಷಿಸಿದೆ, ತಿಳಿಸಿಕೊಟ್ಟೆ. ಅವನ ಜನಕನು ಜನ್ಮವನ್ನೆತ್ತಿದಾಗ ಅವನ ಜನಕನ ದೇಹವನ್ನು ಒಕ್ಕಿರಲಿಲ್ಲವಲ್ಲವೇ? ಏಕೆಂದರೆ ತಿಳಿದುಕೋ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಜನನವನ್ನು ಪಡೆದ ಸಮಯದಲ್ಲಿ ಅವನ ದೇಹವನ್ನು ಒಕ್ಕುವುದು. ತಿಳಿದುಕೋ ಅಂದರೆ ಅವನ ಜನಕನ ದೇಹವನ್ನು ಒಕ್ಕುವ ಹಾಗೆ ಇಲ್ಲ. ಏಕೆಂದರೆ ರಾಜ ಸುಯೋಧನನಾಗಿದ್ದವನಲ್ಲವೇ, ಅವನು ಮರುಜನ್ಮವನ್ನು ಅಂದರೆ ಮರುಹುಟ್ಟುವನ್ನು ಪಡೆದುಕೊಳ್ಳುವ ಸಮಯದಲ್ಲಿ ಅವನ ದೇಹವನ್ನು ಒಕ್ಕಬೇಕಾಗಿರುವುದು. ಅಂದರೆ ಅವನಿಗೆ ಮಾತ್ರವೇ ಅವನ ದೇಹವನ್ನು ನಾನು ಒಕ್ಕುವುದು, ಅನ್ಯರಿಗಲ್ಲ. ತಿಳಿದುಕೋ ಅನ್ಯರ ದೇಹವನ್ನು ಒಕ್ಕುವುದೇ ಇಲ್ಲ ನಾನು. ಇಲ್ಲ, ಅಮ್ಮ ಈಗ ಸುಳ್ಳು ಹೇಳ್ತಾ ಇದೆ. ನನಗೆ ಕ್ಲಾರಿಟಿ ಬೇಕು. ತಿಳಿಸಿಕೊಡುವೆ. ಈ ಜಗತ್ತಿಗೆ ಕ್ಲಾರಿಟಿ ಬೇಕು. ತಿಳಿಸಿಕೊಡುವೆ. ಶ್ರೀನಿವಾಸ ಅವ್ರ ಅಪ್ಪ ಮುನಿಯಪ್ಪ, ಮುನಿಯಪ್ಪರಪ್ಪ ರಾಸಪ್ಪರಪ್ಪ ಮುನಿಶಾಮಪ್ಪ. ಈಗ 3 ಜನ್ಮದಲ್ಲೂ ಈಗ ಶ್ರೀನಿವಾಸ್ ಈ ಜನ್ಮದಲ್ಲಿ ಬಂದಿದ್ದಾರೆ. ಆದ್ರೆ ಶ್ರೀನಿವಾಸ್ ಹಿಂದಿನ ಜನ್ಮದಲ್ಲಿ ವಿಕ್ರಮಾದಿತ್ಯನ ಹೊಟ್ಟೆ ಒಳಗಡೆ ಹುಟ್ಟಿದ್ರು, ವಿಕ್ರಮಾದಿತ್ಯ ಆಗಿದ್ರು, ಸುಯೋಧನ ಆಗಿದ್ರು ಅನ್ನೋದಾಗಿದ್ರೆ ಈ ಮುನಿಯಪ್ಪ ರಾಸಪ್ಪ ಇವರೆಲ್ಲ ಯಾರು? ತಿಳಿಸಿಕೊಡುವೆ.